ಕುರಿಗಾಹಿಯ ಪ್ರೀತಿ ಕೊನೆಗೆ ನಡೆದದ್ದು ಕೇಳಿದರೆ ಕಣ್ಣೀರು ಬರುತ್ತೆ. ನನ್ನ ಯೂಟ್ಯೂಬ್ ಚಾನೆಲ್‌ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ. ಒಬ್ಬ ಬಡ ಕುರಿಗಾಹಿ ಪ್ರತಿದಿನ ನೂರಾರು ಕುರಿಗಳ ಜೊತೆ ಬೆಟ್ಟ ಹತ್ತುತ್ತಿದ್ದ. ಆದರೆ ಒಂದು ದಿನ ಅವನ ಬದುಕಿಗೆ ಬಂದ ಒಬ್ಬ ಹುಡುಗಿ ಅವನ ಇಡೀ ಜೀವನವನ್ನೇ ಬದಲಿಸಿಬಿಟ್ಟಳು. ಆದರೆ ಆ ಪ್ರೀತಿಗೆ ವಿಧಿ ಬರೆದ ಅಂತ್ಯವನ್ನು ಊರೇ ಮರೆಯಲಿಲ್ಲ. ಕೊನೆಯಲ್ಲಿ ಏನಾಯ್ತು ಗೊತ್ತಾ? ಕಥೆ ಮುಗಿಯುವವರೆಗೂ ತಪ್ಪದೇ ನೋಡಿ. ಕುರಿಗಾಹಿಯ ಲವ್ ಸ್ಟೋರಿ. ತುಂಗಭದ್ರಾ ನದಿಯ ದಡದಲ್ಲಿದ್ದ ಪುಟ್ಟ ಹಳ್ಳಿಯಲ್ಲಿ ಉದಯ್ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಶ್ರೀಮಂತನಲ್ಲ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತನ್ನ 100ಕ್ಕೂ ಹೆಚ್ಚು ಕುರಿಗಳನ್ನು ಬೆಟ್ಟದ ಮೇಲಿನ ಹುಲ್ಲುಗಾವಲುಗಳಿಗೆ ಕರೆದೊಯ್ಯುತ್ತಿದ್ದ. ಊರವರು ಅವನನ್ನು ಪ್ರೀತಿಯಿಂದ ಕುರಿಗಾಹಿ ಉದಯ್ ಎಂದು ಕರೆಯುತ್ತಿದ್ದರು. ಅವನ ಜೀವನ ಸರಳವಾಗಿತ್ತು, ಆದರೆ ಮನಸ್ಸು ಮಾತ್ರ ದೊಡ್ಡ ಕನಸುಗಳಿಂದ ತುಂಬಿತ್ತು. ಒಂದು ದಿನ ಬೆಟ್ಟದ ದಾರಿಯಲ್ಲಿ ಒಂದು ಕಾರು ಕೆಟ್ಟು ನಿಂತಿತು. ಕಾರೊಳಗಿದ್ದ ಸುಂದರ ಹುಡುಗಿ ನೀರು ಕೇಳಿದಳು. ಅಣ್ಣ, ಕುಡಿಯೋಕೆ ನೀರು ಸಿಗುತ್ತಾ? ಉದಯ್ ನಗುತ್ತಾ ತನ್ನ ಚೀಲದಲ್ಲಿದ್ದ ತಣ್ಣನೆಯ ನೀರಿನ ಬಾಟಲಿಯನ್ನು ಕೊಟ್ಟ. ಧನ್ಯವಾದ ಎಂದು ಆಕೆ ನಗಿದಳು. ಆ ನಗು ಉದಯ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದಂತೆ ಉಳಿಯಿತು. ಆ ಹುಡುಗಿಯ ಹೆಸರು ನಂದಿನಿ. ಅವಳು ನಗರದಲ್ಲಿ ಓದುತ್ತಿದ್ದಳು. ಅಜ್ಜಿಯ ಮನೆಗೆ ರಜೆಗಾಗಿ ಬಂದಿದ್ದಳು. ಆ ದಿನದ ನಂತರ ಪ್ರತಿದಿನ ಸಂಜೆ ನಂದಿನಿ ಅದೇ ಬೆಟ್ಟಕ್ಕೆ ಬರುತ್ತಿದ್ದಳು. ಕುರಿಗಳ ಜೊತೆ ಆಟವಾಡುತ್ತಿದ್ದಳು. ಉದಯ್ ಜೊತೆ ಮಾತನಾಡುತ್ತಿದ್ದಳು. ನಿನಗೆ ನಗರ ಇಷ್ಟವಿಲ್ಲವಾ ಎಂದು ನಂದಿನಿ ಕೇಳಿದಳು. ನನಗೆ ಈ ಬೆಟ್ಟ, ಈ ಗಾಳಿ, ಈ ಕುರಿಗಳೇ ನನ್ನ ಪ್ರಪಂಚ ಎಂದು ಉದಯ್ ನಗಿದ. ಆ ಮಾತು ಕೇಳಿ ನಂದಿನ ಮನಸ್ಸು ಅವನ ಕಡೆ ಸೆಳೆಯಿತು. ದಿನಗಳು ಕಳೆಯುತ್ತಾ ಇಬ್ಬರ ಸ್ನೇಹ ಪ್ರೀತಿಯಾಗಿ ಅರಳಿತು. ಆದರೆ ಒಂದು ದಿನ ನಂದಿನಿಯ ತಂದೆಗೆ ಈ ವಿಷಯ ತಿಳಿಯಿತು. ಒಬ್ಬ ಕುರಿಗಾಹಿಯನ್ನು ಮದುವೆಯಾಗ್ತೀಯ, ಅದು ಯಾವತ್ತೂ ಆಗೋದಿಲ್ಲ ಎಂದು ಕೋಪದಿಂದ ಕೂಗಿದ. ನಂದಿನಿಯನ್ನು ನಗರಕ್ಕೆ ಕರೆದುಕೊಂಡು ಹೋದರು. ಉದಯ್ ಪ್ರತಿದಿನ ಅದೇ ಬೆಟ್ಟದ ಮೇಲೆ ನಿಂತು ಅವಳು ಬರುವ ದಾರಿಯನ್ನು ನೋಡುತ್ತಿದ್ದ. 1 ವಾರ, 1 ತಿಂಗಳು, 3 ತಿಂಗಳು. ಆದರೂ ನಂದಿನಿ ಬರಲಿಲ್ಲ. ಒಂದು ಸಂಜೆ ಅವನಿಗೆ ಒಂದು ಪತ್ರ ಸಿಕ್ಕಿತು. ಉದಯ್, ನಿನ್ನನ್ನು ಮರೆಯಲು ನನಗೆ ಆಗುತ್ತಿಲ್ಲ. ಆದರೆ ಮನೆಯವರಿಗಾಗಿ ನಿನ್ನಿಂದ ದೂರವಾಗುತ್ತಿದ್ದೇನೆ. ನನ್ನನ್ನು ಕ್ಷಮಿಸು. ಪತ್ರ ಓದಿದ ಉದಯ್ನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆದರೂ ಅವನು ಕುಗ್ಗಲಿಲ್ಲ. ಒಂದು ದಿನ ನಾನು ಎಲ್ಲರಿಗೂ ಗೊತ್ತಾಗುವಂತೆ ಬದುಕಬೇಕು ಎಂದು ನಿರ್ಧರಿಸಿದ. ಅವನು ಕುರಿ ಸಾಕಾಣಿಕೆಯನ್ನು ದೊಡ್ಡ ಉದ್ಯಮವನ್ನಾಗಿ ಮಾಡಿದ. ಹೊಸ ಜಾತಿಯ ಕುರಿಗಳನ್ನು ಸಾಕಿದ. ಹಾಲು, ಉಣ್ಣೆ ಮತ್ತು ಕುರಿ ಸಾಕಾಣಿಕೆಯಲ್ಲಿ ಹೊಸ ವಿಧಾನಗಳನ್ನು ಅಳವಡಿಸಿಕೊಂಡ. ಕೆಲವೇ ವರ್ಷಗಳಲ್ಲಿ ಅವನು ಜಿಲ್ಲೆಯಲ್ಲೇ ಯಶಸ್ವಿ ಕುರಿ ಸಾಕಾಣಿಕೆ ಉದ್ಯಮಿಯಾಗಿಬಿಟ್ಟ. ಅದೇ ಸಮಯದಲ್ಲಿ ನಂದಿನಿಯ ಮದುವೆ ನಿಶ್ಚಯವಾಯಿತು. ಮದುವೆಯ ದಿನ ನಂದಿನಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಡವರಿಗೆ ಉಚಿತವಾಗಿ ಆಹಾರ ಮತ್ತು ಬಟ್ಟೆ ಹಂಚುತ್ತಿದ್ದ. ಅವಳು ಹತ್ತಿರ ಹೋಗಿ ನೋಡಿದಳು. ಅವನೇ ಉದಯ್. ಅವಳ ಕಣ್ಣಲ್ಲಿ ನೀರು ತುಂಬಿತು. ನೀನು ನನ್ನನ್ನು ದ್ವೇಷಿಸಲಿಲ್ಲವಾ ಎಂದು ಕೇಳಿದಳು. ಉದಯ್ ಮೃದುವಾಗಿ ನಕ್ಕ. ನಿಜವಾದ ಪ್ರೀತಿ ಎಂದಿಗೂ ದ್ವೇಷ ಕಲಿಸುವುದಿಲ್ಲ. ನೀನು ಸಂತೋಷವಾಗಿದ್ದರೆ ಅದೇ ನನಗೆ ಸಾಕು. ಆ ಮಾತು ಕೇಳಿದ ನಂದಿನಿಗೆ ಕಣ್ಣೀರು ತಡೆಯಲಾಗಲಿಲ್ಲ. ಅಷ್ಟರಲ್ಲಿ ನಂದಿನಿಯ ತಂದೆ ಅಲ್ಲಿಗೆ ಬಂದರು. ಉದಯ್ ಎಷ್ಟೋ ಜನರಿಗೆ ಸಹಾಯ ಮಾಡುತ್ತಿರುವುದನ್ನು ನೋಡಿ ಅವರ ಮನಸ್ಸು ಬದಲಾಯಿತು. ಮಗನೇ, ನಿನ್ನನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡೆವು. ನಿಜವಾದ ಶ್ರೀಮಂತಿಕೆ ಹಣದಲ್ಲಲ್ಲ, ಹೃದಯದಲ್ಲಿದೆ. ನಂದಿನಿಯ ಮದುವೆಯನ್ನು ನಿಲ್ಲಿಸಲಾಯಿತು. ಕೆಲವು ದಿನಗಳ ನಂತರ ಅದೇ ಬೆಟ್ಟದ ಮೇಲಿರುವ ಚಿಕ್ಕ ದೇವಾಲಯದಲ್ಲಿ ಉದಯ್ ಮತ್ತು ನಂದಿನಿಯ ಮದುವೆ ನಡೆಯಿತು. ಒಮ್ಮೆ ಕುರಿಗಳ ಹಿಂದೆ ಓಡುತ್ತಿದ್ದ ಆ ಕುರಿಗಾಹಿ ಇಂದು ತನ್ನ ಪ್ರೀತಿಯ ಜೊತೆಗೆ ಸಾವಿರಾರು ಜನರಿಗೆ ಸ್ಫೂರ್ತಿಯಾದ. ಈ ಕಥೆಯ ಪಾಠ: ನಿಜವಾದ ಪ್ರೀತಿಗೆ ಹಣ, ಸ್ಥಾನಮಾನ ಮುಖ್ಯವಲ್ಲ. ಒಳ್ಳೆಯ ಮನಸ್ಸು ಮತ್ತು ತಾಳ್ಮೆ ಇದ್ದರೆ ವಿಧಿಯು ಒಂದು ದಿನ ನಿಮ್ಮ ಪರವಾಗುತ್ತದೆ.